ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ನಾನು ಇವತ್ತು ಕ್ರಿಸ್ಮಸ್ ಹಬ್ಬದ ವಿಶೇಷವಾಗಿ ಒಂದು ಸ್ಪಾಂಜ್ ಕೇಕ್ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮನೆಯಾಗೆ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ರೀ. ಇದಕ್ಕೇನು ಓವನ್ ಬೇಡ, ಎಗ್ಲೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರ್ವಾಗಿರುವಂಥ ಒಂದು 5-10 ನಿಮಿಷದಲ್ಲಿ ಆಗುವಂಥ ಕೇಕ್ ನೋಡಿ. ಸ್ಪಾಂಜ್ ಕೇಕ್ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಯಾವ ಥರ ಬರ್ತದೆ ಅಂತೇಳಿ ಈ ಥರ ನಾನು ಕೇಕ್ ಮಾಡೋದು ಹೇಗೆ ಮನೆಯಲ್ಲಿ ಅಂತೇಳಿ ತೋರಿಸ್ತೀನಿ ರೀ. ತುಂಬ ಚೆನ್ನಾಗಿರ್ತದೆ ರೀ ಮಾಡೋ ಕೂಡ, ತುಂಬ ಈಜಿ ಕೂಡ. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಕೇಕ್ ಮಾಡ್ಲಿಕ್ಕೆ ನೋಡಿ, ಫಸ್ಟ್ ಒಂದು ಬೌಲ್ ತೊಗೊತಿದ್ದೀನಿ. ಇಲ್ಲಿ ನಾನು 1/4 ಕಪ್ಪಷ್ಟು ಮೊಸರು ತೊಗೊತಿದ್ದೀನಿ. ಅರ್ಧ ಕಪ್ಪಿನಷ್ಟು ಸಕ್ಕರೆ ತೊಗೊತಿದ್ದೀನಿ ರೀ. ಸಕ್ಕರೆ ಅರ್ಧ ಕಪ್ ಇರ್ಬೇಕು ರೀ, 1/4 ಕಪ್ ಮೊಸರು ಇರ್ಬೇಕು ರೀ. ಇದು ಚೆನ್ನಾಗಿ ಸಕ್ಕರೆ ಕರಗೋ ತನಕ ಬೀಟ್ ಮಾಡ್ಬೇಕು ನೋಡಿ. ಚೆನ್ನಾಗಿ ಕರಗಿಸ್ಬೇಕ್ರಿ ಸಕ್ಕರೆ ಮಾತ್ರ. ಒಂದು ಚೂರು ಕೂಡ ಸಕ್ಕರೆ ಇರಬಾರ್ದು. ಅಲ್ಲಿವರೆಗೂ ಚೆನ್ನಾಗಿ ಮೊಸರು ಸಕ್ಕರೆ ಕರಗೋ ತನಕ ಚೆನ್ನಾಗಿ ಕಲಿಸ್ಬೇಕು ನೋಡಿರಿ. ಒಂದು ಚೂರು ಕೂಡ ಸಕ್ಕರೆ ಇರಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಬೇಕು. ಇವಾಗ ನೋಡಿ 1/4 ಕಪ್ ಅಷ್ಟು ನಾನು ಎಣ್ಣೆ ತೊಗೊತಿದ್ದೀನಿ. ಸೂರ್ಯಕಾಂತಿ ಎಣ್ಣೆ ತೊಗೊಬೋದು, ಇಲ್ಲ ನಾವು ಅಡುಗೆ ಯಾವ ಬಳಸ್ತೀವೋ ಅದೇ ಎಣ್ಣೆ ತೊಗೊಬೋದು ರೀ. ಒಟ್ಟಿನಲ್ಲಿ ಫ್ಲೇವರ್ ಇರಬಾರ್ದು, ಆ ಎಣ್ಣೆ ಬಳಸಬಾರ್ದು ರೀ. ಹಂಗಾಗಿ ನಾವಿಲ್ಲಿ ಸೂರ್ಯಕಾಂತಿ ಎಣ್ಣೆ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಅಡುಗೆ ಮಾಡಿ ಎಣ್ಣೆ ಬಳಸ್ಬೋದು ರೀ. ನಾನು ಇಲ್ಲಿ ನೋಡಿ ಒಂದು ಜಡೆ ತೊಗೊಂಡಿದ್ದೀನಿ. 1 ಬಟ್ಲ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ನಾನು ಯಾವುದು ಸಕ್ಕರೆ ತೊಗೊಂಡಿದ್ದೆ, ಒಂದು ಮೆಜರ್ಮೆಂಟ್ ಬಟ್ಟೆ ತೊಗೊಂಡಿದ್ದೀನಿ, ಅದೇ ಬಟ್ಲಿಂದ 1 ಬಟ್ಲಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ರೀ. ಜಡಿ ಮಾಡಿ ತೊಗೊತಿದ್ದೀನಿ ಅಷ್ಟೇ. ಯಾಕಂದರೆ ಇದು ಏನೋ ಗಂಟೆ ಏನೋ ಇರಬಾರ್ದು ಅಂತೇಳಿ ಜಡಿ ಮಾಡ್ತಾಯಿದ್ದೀನಿ ರೀ. 1 ಬಟ್ಲ ತಗೊಂಡ್ರೆ ಸಾಕಾಗ್ತದೆ ರೀ. ಇದು ಕೂಡ ಚೆನ್ನಾಗಿ ಕಲಿಸ್ಬೇಕು ರೀ. ಯಾವುದು ಗಂಟುಗಳು ಬರಬಾರ್ದು, ಯಾವುದು ಏನು ಇರಬಾರ್ದು, ಚೆನ್ನಾಗಿ ನೀಟಾಗಿ ಒಂದು ಪೇಸ್ಟ್ ಥರ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಬೇಕು ನೋಡಿರಿ. ಹಿಟ್ಟನ್ನು ಮಧ್ಯದಲ್ಲಿ ಯಾವುದು ಗಂಟೆ ಏನು ಇರಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿದ್ರೆ ಚೆನ್ನಾಗಿ ಒಂಥರ ಸ್ಪಾಂಜ್ ಥರ ಬರ್ತದೆ ರೀ ಕೇಕ್. ಹಂಗಾಗಿ ಚೆನ್ನಾಗಿ ಗಂಟುಳಿದಂಗೆ ಕಲಿಸ್ಬೇಕು ನೋಡಿರಿ. ಈ ಥರ ಕಲಿಸ್ಬೇಕು. ಫಸ್ಟಿಗೆಲ್ಲ ಈ ಥರ ಎಲ್ಲ ಚೆನ್ನಾಗಿ ಎಲ್ಲ ಇದಾಗಬೇಕು ನೋಡಿ. ಮೊದಲು ಈ ಥರ ಪೇಸ್ಟ್ ಥರ ಎಲ್ಲ ಚೆನ್ನಾಗಿ ಒಂದು ಗಂಟೆಲ್ದಂಗೆ ಚೆನ್ನಾಗಿ ಎಲ್ಲ ಬೀಟ್ ಮಾಡ್ಕೊಬೇಕು ರೀ. ಚೆನ್ನಾಗಿ ಕಲಿಸ್ಬೇಕು. ಇವಾಗ ನೋಡಿ 1/4 ಕಪ್ ಅಷ್ಟು ಹಾಲು ತೊಗೊತಿದ್ದೀನಿ. ಕಾಯಿಸಿ ಆರಿಸಿದ ಹಾಲು ರೀ. ಆ 1/4 ಕಪ್ ಹಾಲಲ್ಲಿ ಸ್ವಲ್ಪನೇ ಹಾಕಿ ಕಲಿಸ್ಬೇಕು. ಒಂದೇ ಸರಿ ಏನು ಹಾಕಬಾರ್ದು. ಸ್ವಲ್ಪ ಹಾಕಿ ಕಲಿಸ್ದಂಗೆಲ್ಲ ಸ್ಪಾಂಜಾಗಿ ಚೆನ್ನಾಗಿ ನಮಗೆ ಕಲಸೋಕ್ಕೆ ಚೆನ್ನಾಗ್ತದೆ ಅಂತೇಳಿ ನಾನು ಸ್ವಲ್ಪನೇ ಹಾಕಿ ಕಲಿಸ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಬೇಕು ನೋಡಿರಿ. ಒಂಥರ ಫ್ಲಫಿಯಾಗಿ ಬರಬೇಕು, ಆ ಥರ ಚೆನ್ನಾಗಿ ಕಲಿಸ್ಬೇಕು ರೀ. ಸ್ವಲ್ಪನೇ ಹಾಲು ಹಾಕಿ ಕಲಿಸ್ತಾಯಿದ್ದೀನಿ ನೋಡಿರಿ. ನಾನು ನೋಡಿರಿ ಮತ್ತೊಂದು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ನೀವು ಒಂದೇ ಸರಿಗೆ ಹಾಕ್ಬೋದು, ನಾ ಒಂದೇ ಸರಿಗೆ ಹಾಕ್ತೀರಿ. ಸ್ವಲ್ಪ ಹಾಕಿ ಕಲಿಸಿದ್ರೆ ಸ್ವಲ್ಪ ಚೆನ್ನಾಗಿ ಆಗ್ತದೆ ಅಂತೇಳಿ ಸ್ವಲ್ಪನೇ ಹಾಲು ಹಾಕಿ ಕಲಿಸ್ಬೇಕು ರೀ. ಹಾಗಾಗಿ ತುಂಬಾ ಚೆನ್ನಾಗಿ ಬರ್ತೈತೆ. ನಾವು ನೋಡಬೇಕು ನೋಡಿ. ಇನ್ನೂ ಸ್ವಲ್ಪ ಕೂಡ ಹಾಕಿ ಕಲಿಸ್ತಾ ಇದ್ದೀನಿ. ಅದೆಷ್ಟು ಇದು ಬರ್ತೈತೆ ನೋಡ್ಕೊಂಡು ಕಲಿಸ್ತಾ ಇರ್ಬೇಕು. ಕರೆಕ್ಟ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನೋಡಿರಿ. ನೀವು ಇದೇ ಥರನೇ ಮೆಜರ್ಮೆಂಟ್ ತೊಗೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿರುವಂಥ ಸ್ಪಾಂಜ್ ಕೇಕು ನಿಮಗೆ ಕೂಡ ಮನೇಲಿ ಮಾಡ್ಬೋದು. ಅಷ್ಟು ಚೆನ್ನಾಗಿ ಬರ್ತೈತಿ. ಒಟ್ಟು ಮೆಜರ್ಮೆಂಟ್ ಕರೆಕ್ಟ್ ತೊಗೊಳ್ರಿ. ನಾನಿಲ್ಲಿ 1 ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ, 1/4 ಕಪ್ಪು ಮೊಸರು ತೊಗೊಂಡಿದ್ದೀನಿ, 1/4 ಕಪ್ಪು ನಾನು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ, 1/4 ಕಪ್ ಹಾಲು ತೊಗೊಂಡಿದ್ದೀನಿ ನೋಡಿರಿ. ಈ ಥರ ಸ್ವಲ್ಪ ಹಾಲು ಹಾಕಿ ನೋಡಿ, ಎಲ್ಲ ಹಾಲು ಹಾಕಿ ಕಲಿಸ್ತಾ ಇದ್ದೀನಿ ರೀ ನಾನು. ಈ ಥರ ಕರೆಕ್ಟಾದ ಬರ್ತೈತೆ ನೋಡಿರಿ. ಚೆನ್ನಾಗಿ ಕಲಿಸ್ಬೇಕು ರೀ. ಇದನ್ನು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಕೇಕ್ ಬರ್ತೈತೆ ನೋಡಿರಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ ಈ ಥರ ಬರಬೇಕು ನೋಡಿರಿ. ಈ ಥರ ಎಲ್ಲ ಹಾಲು ಹಾಕಿ ಕಲಿಸಿದ್ದೀನಿ ನೋಡಿರಿ. 1/4 ಕಪ್ಪು ಒಟ್ಟು ಟೋಟಲಿ ನಾನು 1/4 ಕಪ್ಪು ಕಾಯಿಸಿ ಆರಿಸಿ ತಣ್ಣಗಿರೋ ಹಾಲು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ನೀವು ಕೂಡ ಕಾಯಿಸಿ ಆರಿಸಿದ ಹಾಲನ್ನೇ ತೊಗೊಬೇಕು ರೀ. ನೋಡಿ ಈ ಥರ ಬರಬೇಕು. ದೋಸೆ ಹಿಟ್ಟು ಅದಕ್ಕೆ ಬಂದರೆ ಸಾಕ್ರಿ. ಪೂರ್ತಿ ನೀರು ಬೇಡ, ಪೂರ್ತಿ ಇದು ಬೇಡ್ರಿ. ನೋಡಿರಿ ಸ್ವಲ್ಪ ನಾನು ಇಷ್ಟು ಸ್ವಲ್ಪನೇ ಹಾಕಿ ಕಲಿಸ್ತಾ ಇದ್ದೀನಿ ರೀ. ನಾನು 1/4 ಕಪ್ ಹಾಲಲ್ಲಿ ನಾನು ಸ್ವಲ್ಪ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕಲಿಸ್ಬೇಕು. ಎಲ್ಲಿ ಒಂದು ಚೂರು ಗಂಟು ಕೂಡ ಇರಬಾರ್ದು, ಅಷ್ಟು ಚೆನ್ನಾಗಿ ನಾವು ಕಲಿಸ್ಬೇಕು ನೋಡಿರಿ. ಒಂದು ಚೂರು ಕೂಡ ಗಂಟು ಉಳಿದ್ರೆ ಕೇಕ್ ಅಷ್ಟು ಚೆನ್ನಾಗಿ ಬರಲ್ಲ. ಹಂಗಾಗಿ ಎಲ್ಲ ಫ್ಲಫಿ ಥರ ಚೆನ್ನಾಗಿ ಬರ್ಬೇಕು ರೀ. ಹಿಟ್ಟಿಗೆ ನಾವು ಕಲಿಸೋದು ಈ ಥರ ಎಲ್ಲ ಕಲಿಸ್ಬೇಕು. ಈಗ ನೋಡಿರಿ, ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ನಾನು ಬೇಕಿಂಗ್ ಪೌಡ್ರ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಹಾಕಿ ಕಲಿಸ್ಬೇಕು ನೋಡಿರಿ. ಅದನ್ನ ಹಾಕಿ ಚೆನ್ನಾಗಿ ಕಲಿಸಿದ ತಕ್ಷಣ ಭಾಳ ಹೊತ್ತೇನು ಇಟ್ಕೊಬಾರ್ದು ರೀ. ಬೇಗನೆ ನಾವು ಕುಕ್ಕರಿಗೆ ಹಾಕ್ಬೇಕು ರೀ. ನೋಡಿ ಚೆನ್ನಾಗಿ ಒಂದು ನಿಮಿಷ ಸ್ವಲ್ಪ ಕಲಿಸಿದ್ರೆ ಸಾಕ್ರಿ. 2-3 ಸಲ ಬೀಟ್ ಮಾಡಿದ್ರೆ ಸಾಕು. ಇಲ್ಲಿ 3/4 ಸ್ಪೂನ್ ಇಲ್ಲೇ ಎಸೆನ್ಸ್ ಹಾಕ್ತಾಯಿದ್ದೀನಿ ನೋಡಿರಿ. ಸಾಕು, ಅಷ್ಟು ಹಾಕಿದ್ರೆ ಸಾಕಾಗ್ತದೆ ರೀ ಕೇಕಿ. ಕರೆಕ್ಟಾದ ಅಳತೆ ಅದು ನೋಡಿ. ಅದು ಕೂಡ ಒಂದ್ಸರಿ ಎಲ್ಲ ನೀಟಾಗಿ ಬೀಟ್ ಮಾಡ್ಕೊಂಡ್ರೆ ಆಯ್ತು. ಚೆನ್ನಾಗಿ ಕಲಿಸ್ಬೇಕ್ರಿ ಅಷ್ಟೇ. ಅದನ್ನು ಚೆನ್ನಾಗಿ ಫ್ಲಫಾಗಿ ಬರ್ತೈತಲ್ಲ, ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕಾಗ್ತದೆ ರೀ. ನೋಡಿ ಈಗೆಲ್ಲ ಬ್ಯಾಟರ್ ರೆಡಿ ಆಗೈತೆ ನೋಡಿ. ಎಲ್ಲ ಒಂದ್ಸರಿ ಕಲಿಸಿ ಚೆನ್ನಾಗಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನೋಡಿ. ಎಲ್ಲ ಎಣ್ಣೆ ಹಚ್ಚಿಟ್ಟಿದ್ದೀನಿ ಅದಕ್ಕೆ. ಇವಾಗ ಕೂಡ ಬಟರ್ ಪೇಪರ್ ಕೂಡ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿಬೇಕು ನೋಡಿರಿ. ಮೇಲ್ಗಡೆ ಸ್ವಲ್ಪ ಕೆಳಗಡೆ ಹಚ್ಚಿದ್ದೀನಿ. ಬಟರ್ ಪೇಪರ್ ಇಲ್ಲಾಂದ್ರೆ ಕೂಡ A4 ಶೀಟ್ ಇರ್ತಾರೆ, ಅದು ಕೂಡ ಹಾಕ್ಬೋದು ರೀ. ನಾನು ಇಲ್ಲಿ ನೋಡಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಈ ಥರ ದೋಸೆ ಅದಕ್ಕಿದ್ರೆ ಸಾಕ್ರಿ. ಇವಾಗ ಇಷ್ಟಿರ್ಬೇಕು ನೋಡಿರಿ. ನಾನು ಕರೆಕ್ಟ್ ಪರ್ಫೆಕ್ಟಾಗಿ ತೋರಿಸಿರಿ ಮೆಜರ್ಮೆಂಟ್. 2 ಸರಿ ಟ್ಯಾಪ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಏನಂತ ಹೇರ್ ಹಿಡ್ಕೊಂಡ್ರೆ ಹೋಗ್ತದೆ ಅಂತೇಳಿ. ನಾನು ಅಲ್ಲಿ ಒಂದು ನೋಡಿರಿ ಬಾದಾಮಿ ಟೂಟಿ ಫ್ರೂಟ್ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೂಟಿ ಫ್ರೂಟ್ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ನಿಮಗೆ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ರೀ. ನಾನು ಅಲ್ಲಿ ಒಂದು ಕಡೆ ಹಂಚು ಕಾಯಿ ನೋಡಿ, ಇಲ್ಲಿ ಗ್ಯಾಸ್ ಕೆಟ್ಟ ಹಾಕಿ ಮುಚ್ಚಬೇಕ್ರಿ. ಇಲ್ಲಿ ವಿಜಿಲ್ ಹಾಕಂಗಿಲ್ಲ, ಅಷ್ಟೇ ಕಾಯಿ ಕೆಟ್ಟಿದ್ರೆ ನಾನು ಇಲ್ಲಿ ತವಾನ ಬಿಸಿ ಹೀಟ್ ಆಗಿದೆ, ಲೋ ಫ್ಲೇಮಲ್ಲಿ ಇಟ್ಕೊಬೇಕ್ರಿ. ಇಲ್ಲಿ 40 ನಿಮಿಷಗಳ ಕಾಲ ಹೀಟ್ನಲ್ಲಿ ಇಡಬೇಕ್ರಿ. ಸಣ್ಣ ಊರಲ್ಲಿ ಇಡಬೇಕು ನೋಡಿ. 40 ನಿಮಿಷ ಆಗಿರ್ತಾ ತೆಗೆದು ನೋಡ್ತಾ ಇದ್ದೀನಿ ನೋಡಿ. ಈ ಥರ ಸ್ಪಾಂಜ್ ಕೇಕ್ ರೆಡಿ ಆಗಿದೆ
ಆಗೈತೆ. ಇಲ್ಲಿ ನೋಡಿರಿ ತಣ್ಣಗಾಗಬೇಕು. ತಣ್ಣಗಾದ ತಕ್ಷಣ ನೋಡಿ ಈ ಥರ ಒಂದು ಸ್ಟಿಕ್ ತಗೊಂಡು ನೋಡ್ಬೇಕು ರೀ ಆಗೈತೆ ಅಂತ ಹೇಳಿದ್ರೆ ಅದು ಹತ್ತಲ್ರಿ. ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹತ್ತಂದ್ರೆ ಇನ್ನೊಂದು 2 ನಿಮಿಷ ಮತ್ತೆ ಹೀಟ್ನಲ್ಲಿ ಇಡಬೇಕು ರೀ. ಮುಚ್ಚಿ ಇಡಬೇಕು ನೋಡಿರಿ. ಆಗಿದೆ ನೋಡಿ ನಾನು ಸ್ಪಾಂಜ್ ಕೇಕ್ ಇವಾಗ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೋಡಿ ಸೂಪರ್ವಾಗಿರುವಂಥ ಸ್ಪಾಂಜ್ ಕೇಕ್ ರೆಡಿ ಆಗೈತೆ ನೋಡಿ. ಈ ಒಂದು ಸಲ ಕಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಂತ. ನೀವು ಕೂಡ ನೋಡ್ತಾ ಇದ್ದೀರಲ್ವ ನೋಡಿ. ಸೂಪರಾಗಿರುವಂಥ ಸ್ಪಾಂಜ್ ಕೇಕ್ ರೆಡಿ. ನೀವು ಕೂಡ ಮನೆಗೆ ಕ್ರಿಸ್ಮಸ್ ಹಬ್ಬ ಅಥವಾ ಈ ನ್ಯೂ ಇಯರಿಗೆ ಮಾಡಿ ನೋಡಿರಿ. ಮನೆ ಒಂದ್ಸಲ ಟ್ರೈ ಮಾಡಿರಿ. ಹೆಂಗೆ ಬಂತಂತೇಳಿ ಕಾಮೆಂಟ್ ಕೊಡೋದು ಮಾಡೋದು ಮರಿಬೇಡ್ರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.